ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಂಡೇ ಬೆಳಗ್ಗೆ ವ್ಲಾಗ್ನ ಶುರು ಮಾಡತ್ತೀನಿ. ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಇವತ್ತು ಸ್ವಲ್ಪ ನಾಷ್ಟಾದ ಕೆಲಸನೂ ಲೇಟ್ ಅನ್ಸಾಕತ್ತೈತಿ. ಒಂದು 7 ಗಂಟೆ 7:30ಗಂತೂ ಹೇಳ್ತೇವೆ ಆರಾಮಾಗಿ. ಡೈಲಿ ಭಾಳ ಟೆನ್ಷನ್ ಒಳಗೆ ಹೇಳೋದು, ನಾಷ್ಟ ಮಾಡೋದೈತಿ, ಸ್ಕೂಲು ಅದು ಇದು ಅಂದ್ಕೊಂಡು. ಸಂಡೇ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಡೇ ಅಂತ ಹೇಳ್ಬೋದು. ಆಲ್ರೆಡಿ ಲೇಟಾಗಿತ್ತು. ನಮ್ಮ ಮನೆಯೊಳಗೆ ಕರೆಕ್ಟಾಗಿ ಒಂದು 8:30 9 ನಾಷ್ಟ ಎಲ್ರಿಗೂ ಬೇಕಾಗ್ತೈತಿ. ಡೈಲಿ ಬೇಗ ತಿಂದು ಅಭ್ಯಾಸ ಆಗಿರೋದ್ರಿಂದ ಎದ್ದ ತಕ್ಷಣ ಶ್ರೇಯಸ್ಗಂತೂ ಮೇನ್ ಹಸಿವಾಗಿಬಿಟ್ಟಿರ್ತೈತಿ. ಎಷ್ಟು ಗಂಟೆಗೆ ಕೊಡ್ತಿ ಅಂತ ಕೇಳ್ತಿರ್ತಾನೋ. ಅವ್ನು ಕೇಳೋದಕ್ಕನ ಒಂಥರ ಅನ್ನಿಸ್ತಿರೋದು, ನನಗೆ ಬೇಗ ಮಾಡಿದ್ರಾಯ್ತು ಅಂದ್ಕೊಂಡು ನಾಷ್ಟಕ್ಕೆ ಪ್ರಿಪ್ರೇಷನ್ ಮಾಡತ್ತಿದ್ದು ನೋಡ್ರಿ. ಡೈಲಿ ಕಾಲೇಜ್ಗೆ ಹೋಗೋ ಟೈಮ್ನಾಗ ಅವನು ಬೇಗ ತಿಂದ ಹೋಗಿರ್ತಾನೋ. ಆದರೆ ಸಂಡೇ ಒಂದು ದಿವಸ ಒಂದು ಈಟ್ ಲೇಟ್ ಆದರೂ ಅವ್ನು ತಡ್ಕೊಳಕ್ಕಾಗ್ತಿರೋದಿಲ್ಲ. ಯಾವಾಗ ಅಂತ ಕೇಳ್ತಿರ್ತಾನಲ್ಲ, ಅದೊಂಥರ ನನಗೆ ಬೇಜಾರಾಗ್ತಿರ್ತೈತೆ. ಅಯ್ಯೋ ಪಾಪ ಭಾಳ ಹಸುವಾಗಿತ್ತೇನೋ, ಬೇಗ ಮಾಡಿಕೊಡೋನು ಅನ್ನೋ ಥರ ಅರ್ಜೆಂಟ್ ಒಳಗನ ನಾಷ್ಟಕ್ಕೆ ಪ್ರಿಪೇರ್ ಮಾಡತ್ತಿದ್ನಿ. ಮತ್ತು ಚಿಂಟು ಏನಂದರೆ ಬೆಳಗ್ಗೆ ಡೈಲಿ ಬಿಸಿನೀರು ಕುಡಿದು ನಾಷ್ಟ ಮಾಡೋಷ್ಟು ಅವ್ನು ಟೈಮ್ ಇರೋದಿಲ್ಲ. ಸೀದಾ ಜಳಕ ಮಾಡೋಕೆ ಹೋಗಿರ್ತಾನೋ, ಆಮೇಲೆ ನಾಷ್ಟ ಮಾಡಿರ್ತಾನೆ, ಅರ್ಜೆಂಟ್ ಒಳಗೆ ಹೋಗಿಬಿಡ್ತಾನೋ. ಆದರೆ ಖಾಲಿ ಹೊಟ್ಟೆ ಸ್ವಲ್ಪ ನೀರು ಕುಡಿಲೇಬೇಕು. ಅದೆಷ್ಟು ಟ್ರೈ ಮಾಡ್ತೇನೆ ನಾನು ಒಂದು ಸ್ವಲ್ಪ ಬಿಸಿನೀರು ಕೊಡೋನು ಅಂತ. ಆದ್ರೆ ಅವಂಗೆ ಅದು ಆಗೋದೇ ಇಲ್ಲ. ಟೈಮಿಂಗ್ ಬೆಳಗ್ಗೆ ಹೇಳೋದು ಹೋಗೋದ್ರೊಳಗೆ ಅದು ಬಿಸಿನೀರು ಕುಡಿದು ಗ್ಯಾಪ್ ಕೊಡೋಕೆ ಆಗೋದೇ ಇಲ್ಲ ನಾಷ್ಟ ಮಾಡೋಕ್ಕೆ. ಹೋಗುವಾಗ ಅರ್ಜೆಂಟ್ ಹೋಗಿಬಿಡ್ತಾನು. ಇವತ್ತು ಸ್ವಲ್ಪ ಫ್ರೀಯಾಗಿ ಬಿಸಿನೀರು ಕುಡಿ ಅಂತ ಕೊಡತ್ತೇನೆ, ಒಳ್ಳೆಯದು. ಚಿಂಟು ಕುಡಿ. ಗುಡ್ ಮಾರ್ನಿಂಗ್ ಚಿಂಟು. ಈಗ ಟೈಮ್ ನೋಡ್ರಿ, ಆಲ್ಮೋಸ್ಟು 9 ಬಂತು. ಕುಡಿತಾನೆ ನೀವು. ನಾನು ಏನು ಹೇಳಿದ್ರು ಹೊಟ್ಟಿನಲ್ಲಿ ಒಲ್ಲ ಅನ್ನಂಗಿಲ್ಲ. ಇಲ್ಲಿ ನೋಡಿ, ಮುಖ ತೋರಿಸು. ಗುಡ್ ಮಾರ್ನಿಂಗ್ ಏನು ಹೇಳಬೇಕು? ಹೇಳಿದ್ದೇನೆ ನಾನು ಹಿಂಗೆ ಮಾತಾಡ್ಬೇಕಂತ ಏನು ಹೋಗಿಲ್ಲ. ಗುಡ್ ಮಾರ್ನಿಂಗ್, ಹೆಲೋ. ಹಂಗೆ ಈಗ ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿದ್ನಿ. ಅಕ್ಕಿ ರೊಟ್ಟಿಗೆ ನಾನು ಹೆಚ್ಚಾಗಿ ಏನು ಮಾಡ್ತೇನೆ ಅಂದರೆ ತುಪ್ಪ ಚಟ್ನಿ ಪುಡಿ ಹಚ್ಕೊಟ್ಬಿಟ್ಟಿರ್ತೀನಿ. ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ನೋಡಿರಿ ತೆಗೆದು ಒಂದು ಡಬ್ಬ ನಾನು ಫ್ರಿಜ್ ಒಳಗೆ ಇಟ್ಬಿಟ್ಟಿರ್ತೇನೆ. ಇನ್ನೊಂದು ಡಬ್ಬ ಡೈಲಿ ಯೂಸ್ಗೆ ಅಂತ ಹೊರಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಹೆಚ್ಚಾಗಿ ತುಪ್ಪನ ಹಚ್ಕೊಂಡು ತಿಂದಿರ್ತಾರೋ. ನನಗೆ ಮೊಸರು ಚಟ್ನಿ ಪುಡಿ ಇಷ್ಟ ಅಕ್ಕಿ ರೊಟ್ಟಿ ಜೊತೆ. ಅಕ್ಕಿ ರೊಟ್ಟಿ ಮಾಡಿನೂ ಭಾಳ ದಿವಸ ಆಗಿತ್ತು. ಮತ್ತು ನಮ್ಮ ಮನೆಯವರು ಅನ್ನತ್ತಿರು ಮಾಡಂಥೇಳಿ. ಜೊತೆಗೆ ಸ್ಕೂಲ್ಗೆಲ್ಲ ನಾನು ಅದನ್ನು ಅಕ್ಕಿ ರೊಟ್ಟಿ ಕೊಟ್ಟು ಕಳಿಸೋದಿಲ್ಲ, ಯಾಕಂದ್ರೆ ಅದು ತಣ್ಣಗಾದ್ಮೇಲೆ ತಿನ್ನಕ್ಕೆ ಚಲೋ ಇರೋದಿಲ್ಲ. ಹಾಗಾಗಿ ಅಕ್ಕಿ ಹಿಟ್ಟು ಭಾಳ ಇತ್ತು, ಮಾಡೋನು ಅಂದ್ಕೊಂಡು ಇವತ್ತು ಅಕ್ಕಿ ರೊಟ್ಟಿ ಮಾಡತ್ತೇನೆ ನೋಡ್ರಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಜೀರಿಗೆ, ಉಪ್ಪು, ಅದಾದಮೇಲೆ 1-2 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪಿತ್ತು, ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡೇನಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ರೇ ಅಕ್ಕಿ ರೊಟ್ಟಿ ಟೇಸ್ಟ್ ಅನ್ನಿಸ್ತಾವೆ. ಸ್ವಲ್ಪ ಕ್ಯಾರೆಟ್ ತುರಿ ಸೇರಿಸ್ಕೊಳತ್ತೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೇನ್ ಏನಂದ್ರೆ ಶ್ರೇಯಸ್ಗಾಗಲಿ ಚಿಂಟುಗಾಗಲಿ ಅಕ್ಕಿ ರೊಟ್ಟಿ ಇಷ್ಟ ಆಗೋದಿಲ್ಲ, ಅಷ್ಟೊಂದು ಇಷ್ಟಪಟ್ಟೇನು ತಿನ್ನೋದಿಲ್ಲ ಅವರು. ಮತ್ತು ಅಕ್ಕಿ ಹಿಟ್ಟು ಭಾಳ ಅಂದ್ರೆ ಭಾಳ ಇತ್ತು, ಅದೆಲ್ಲ ಖಾಲಿ ಮಾಡಬೇಕಲ್ಲ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರ್ತೈತೆ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡತ್ತಿದ್ನಿ. ಈಗ ಬಿಸಿನೀರು ಸೇರಿಸ್ಕೊಂಡು ಚೆಂದಾಗೆ ಕಲಿಸ್ಕೊಳತ್ತೇನೆ. ನಾನು ಫಸ್ಟ್ ಮೈಸೂರಿಗೆ ಬಂದಾಗ ನಂಗೆ ಅಕ್ಕಿ ರೊಟ್ಟಿನೂ ಬರ್ತಿರ್ಲಿಲ್ಲ. ಎಷ್ಟೋ ಸಲ ನಾನು ಮಾಡೋಕ್ಕೆ ಹೋಗ್ತಿದ್ನಿ, ಆದರೆ ತಣ್ಣೀರೊಳಗೆ ನಾನು ಕಲಿಸ್ಕೊಂಡ್ಬಿಡ್ತಿದ್ನಿ, ಚಲೋ ಬರ್ತಿರ್ಲಿಲ್ಲ. ಆಮೇಲೆ ಒಂದೊಂದೇ ನೋಡ್ರಿ ಕಲ್ತ್ಕೊಂಡೇನಿ. ಗಟ್ಟಿಗೆ ಕಲಿಸ್ಕೊಂಡು ಇಟ್ಕೊಂಡು ಹೋಳಿಗೆ ಶೀಟ್ ಮೇಲೆ ಚೆಂದಾಗೆ ತಟ್ಕೊಂಡ್ಬಿಡ್ಬೇಕಷ್ಟ. ಈ ಕಡೆ ಎಲ್ಲರಿಗೂ ಗೊತ್ತು, ಮೈಸೂರು ಬೆಂಗಳೂರು ಸೈಡ್ನವ್ರಿಗೆ ಅಕ್ಕಿ ರೊಟ್ಟಿ ಕಾಮನ್ನು. ಉತ್ತರ ಕರ್ನಾಟಕದಾಗ ಅಕ್ಕಿ ರೊಟ್ಟಿ ಗೊತ್ತಿಲ್ಲ. ಈಗೀಗ ಯೂಟ್ಯೂಬೆಲ್ಲ ನೋಡಿಕೊಂಡು ಕಲ್ತಿರ್ಬೋದು. ನಾನು ಫಸ್ಟ್ ಬಂದಾಗ ಈ ಕಡೆ ಅಡುಗೆ ಅಂತೂ ನಂಗೆ ಬರ್ತಿರ್ಲಿಲ್ಲ. ಆದರೆ ನಂಗೆ ಈ ಕಡೆ ಅಡುಗೆ ಒಂಥರ ಟೇಸ್ಟ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಒಂಥರ ರುಚಿ ಅನ್ಸಕತ್ವಿ. ಫಂಕ್ಷನ್ಗೆ ಹೋದಾಗಲಿ ಯಾರ್ದಾರ ಮನೆಗೆ ಕರೆದಾಗ ಏನಾದರೂ ಒಂದು ವೆರೈಟಿ ಮಾಡಿಕೊಡ್ತಿದ್ರು, ಭಾಳ ಇಷ್ಟ ಅನಿಸೋದು. ನಾನು ಫಸ್ಟ್ ಟೇಸ್ಟ್ ಮಾಡಿದ್ದಂದ್ರೆ ನನ್ನ ಫ್ರೆಂಡ್ ಅವ್ರ ಮನೆಗೆ ಕರೆದಿದ್ರು ಊಟಕ್ಕೆ. ಫಸ್ಟ್ ಟೈಮ್ ನಾನು ಸೊಪ್ಪು ಸಾರು ಟೇಸ್ಟ್ ಮಾಡಿದ್ನಿ. ಅದು ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು. ಅವತ್ತನ ಅವ್ರನ್ನ ಕೇಳ್ಕೊಂಬಂದು ಮಾರನೇ ದಿವಸ ಅಂದ್ರೆ ಮಾಡಿದ್ನಿ. ಆದರೆ ಅಷ್ಟು ಟೇಸ್ಟ್ ಬಂದಿರಲಿಲ್ಲ ಅವ್ರ ಥರ. ಆದರೆ ಫಸ್ಟ್ ನಾನು ಟ್ರೈ ಮಾಡಿದ್ದಂದ್ರೆ ಈ ಕಡೆ ಬಂದಮೇಲೆ ಸೊಪ್ಪು ಸಾರು. ಅದು ನನಗೆ ಗೊತ್ತಿರಲಿಲ್ಲ ಎಷ್ಟು ಹಾಕಿದರೆ ಎಷ್ಟು ಆಗ್ತೈತೆ ಅಂತ. ಒಂದು 5-6 ಥರ ಸೊಪ್ಪು ಹೇಳಿದರು. ಎಲ್ಲ ಒಂದೊಂದು ಕಟ್ ಹಾಕಿ ಮಾಡಿ ಒಂದು ರಾಶಿ ಆಗಿತ್ತು. ನಾವಿಬ್ಬರೇ ಇದ್ವಲ್ಲ ಆವಾಗ, ಒಂದು ರಾಶಿ ಸಾಂಬಾರು ಆಗಿಬಿಟ್ಟಿತ್ತು. ಎಷ್ಟು ಮಾಡಿದರೆ ಎಷ್ಟು ಆಗ್ತೈತಿ, ಎಷ್ಟು ಉಳಿದೈತೆ ಅನ್ನೋ ಅಷ್ಟು ನನಗೆ ನಾಲೆಜ್ ಇರಲಿಲ್ಲ. ನೋಡಿರಿ, ಹಂಗೆ ಬರ್ತಾ ಎಕ್ಸ್ಪೀರಿಯನ್ಸ್ ಆದಂಗೆ ಎಲ್ಲ ಕಲ್ತ್ಬಿಡ್ತೇವೆ. ತಗೋ ಚಿಂಟ, ಹ್ಯಾಪಿ ಸ್ಮೈಲ್. ಹಾಗೆ ಫ್ರೆಂಡ್ಸ್ ನೋಡಿರಿ, ನಮ್ಮ ಚಿಂಟು ಈಗ ನಾಳೆ ಕಾಂಪಿಟೇಷನ್ ಐತಿ CCAದು ಕಾರ್ಡ್ ಮೇಕಿಂಗು.
ವೇಸ್ಟಿಂದ ಕಾರ್ಡ್ ಮಾಡಬೇಕು. ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಾರ್ಡ್ ಮೇಕಿಂಗ್ ಐತಿ. ಹಾಗಾಗಿ ಈ ಥರ ವೇಸ್ಟ್ ಐಟಮ್ಸ್ನ ಯೂಸ್ ಮಾಡಿ ಅವನು ಗ್ರೀಟಿಂಗ್ ಕಾರ್ಡ್ ಮಾಡಬೇಕು. ನಾಳೆನೇ ಐತಿ, ಹೊರಗಡೆ ಹೋಗಾಕತ್ತಿದ್ದನ್ನು ಕ್ಯಾನ್ಸಲ್ ಮಾಡಿ ಇದು ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿ ಹೊರಗಡೆ ಹೋಗೋದನ್ನು ಈಗ ಸದ್ಯಕ್ಕೆ ಕ್ಯಾನ್ಸಲ್, ಅಂದರೆ ಸಂಜೆ ಹೋಗೋ ಥರ ಟೈಮಿಂಗ್ ಚೇಂಜ್ ಮಾಡಿಕೊಂಡು ಈಗ ಇವನಿಗೆ ಪ್ರಾಕ್ಟೀಸ್ ಮಾಡಿಸತ್ತೀನಿ. ಮತ್ತು ಅದ್ರೊಳಗೆ ಅಲ್ಲಿ ಹೋಗಿ ಬಂದು ಇನ್ನೇನು ಇವತ್ತಿನ ದಿನಾನ ಹೋಗಿಬಿಡ್ತೈತಿ. ಫಸ್ಟ್ ಇವನೊಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ಮತ್ತೊಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಅಂದ್ಕೊಂಡೇನಿ. ಸ್ವಲ್ಪ ಪ್ರೆಸ್ ಮಾಡು. ಒಂದು 15 ದಿವಸದ ಹಿಂದೆ ಹೇಳಿದ್ದವನು ಡೈಲಿ ನಾನು ಯೂಟ್ಯೂಬ್ ಒಳಗೆಲ್ಲ ಸರ್ಚ್ ಮಾಡ್ತಿದ್ನಿ, ಆದರೆ ವೇಸ್ಟಿಂದ ಅಷ್ಟೊಂದು ಏನು ಸಿಗಲಿಲ್ಲ ಸರಿಯಾಗಿ, ಯಾವ್ದು ಮಾಡ್ಬೇಕನ್ನೋ ಥರ ಡೈಲಿ ಕನ್ಫ್ಯೂಸ್ ಆಗೋದು. ಈಗ ನಾಳೆನೇ ಇರೋದ್ರಿಂದ ಸೀರಿಯಸ್ಸಾಗಿ ತೊಗೊಂಡು ನೋಡಿರಿ. ಫುಲ್ ಚಿಂಟು ಈಗ ಪ್ರಾಕ್ಟೀಸ್ ಮಾಡೋನು ಅಂತ ಕುಂತಾನು. ಹಂಗೆ ನನ್ನ ಹಳೆ ವ್ಯೂವರ್ಸ್ ಎಲ್ಲ ಕೇಳತ್ತಿದ್ರು, ನಿಮ್ಮ ಸೀರೆ ಬಿಸ್ನೆಸ್ ಕತೆ ಏನಾಯಿತು, ಮಾಡತ್ತೀರೋ ಇಲ್ಲೋ ಅಂಥೇಳಿ. ಈಗಂತೂ ನಿಜವಾಗ್ಲೂ ನಾನು ಸ್ಟಾಪ್ ಮಾಡಿಬಿಟ್ಟೇನಿ. ಯಾಕಂದ್ರೆ ಅದು ಒಂಥರ ಸ್ಟ್ರೆಸ್ ಆಗೋಕ್ಕೆ ಶುರು ಆಯ್ತು ನನಗೆ. ಮನೆ ಕೆಲಸ ಮಾಡೋದು ಮತ್ತು ಚಿಂಟುಂದು ಸ್ವಲ್ಪ ಓದಿಸೋದಿರ್ತೈತಿ, ಮತ್ತು ಈ ಬಿಸ್ನೆಸ್ ನೋಡ್ಕೊಳ್ಳೋದು, ಮತ್ತು ಕಾಲ್ಸ್ ಬರ್ತಿರ್ತಾವೆ, ಅವೆಲ್ಲ ನಾನು ರಿಪ್ಲೈ ಮಾಡ್ತಿರ್ಬೇಕು, ಅವ್ರಿಗೆ ಕೊರಿಯರ್ ಮಾಡಬೇಕು, ಮತ್ತು ರೀಸ್ಟಾಕ್ ಮಾಡಿಸ್ಬೇಕು ಸ್ಯಾರಿ. ಈ ಥರ ಎಲ್ಲ ಆದಮೇಲೆ ನನಗೆ ಸ್ಟ್ರೆಸ್ ಆಗೋಕ್ಕೆ ಶುರು ಆಯಿತು. ಸ್ವಲ್ಪ ಜಾಸ್ತಿನೇ ಕೆಲಸ ಅನ್ಸೋಕ್ಕೆ ಶುರು ಆಯಿತು. ಮತ್ತು ನಮ್ಮ ಮನೆಯವರು ಅದೆಲ್ಲ ಅಬ್ಸರ್ವ್ ಮಾಡ್ತಿದ್ರಲ್ಲ, ಅವರು ಇಲ್ಲ ಈಗ ಸ್ಟಾಪ್ ಮಾಡಿಬಿಡು, ಮುಂದೆ ಸ್ವಲ್ಪ ಚಿಂಟು ಇನ್ನೊಂದು ಸ್ವಲ್ಪ ದೊಡ್ಡವಾಗಲಿ, ಹೈಸ್ಕೂಲ್ಗೆಲ್ಲ ಬರಲಿ, ಆವಾಗ ಫ್ರೀ ಇರ್ತೀಯಲ್ಲ, ಆವಾಗ ಮತ್ತೆ ಶುರು ಮಾಡುವಂತೆ, ಈಗ ಸ್ವಲ್ಪ ಸ್ಟಾಪ್ ಮಾಡಿಬಿಡಂದ್ರು. ಆದರೆ ನಿಜವಾಗ್ಲೂ ನನ್ನ ಸ್ಯಾರಿ ಬಿಸ್ನೆಸ್ ಭಾಳ ಚಲೋ ನಡೆದಿತ್ತು. ಆದರೆ ನನಗೆ ಬಿಡೋಕೆ ಮನಸ್ಸಿರಲಿಲ್ಲ. ಮೇನ್ ಕಾರಣ ಅಂದರೆ ಎಲ್ಲ ಒಬ್ಬಕ್ಕೆ ಮಾಡೋದಾಯ್ತಲ್ಲ, ಭಾಳ ಓವರ್ ಅನ್ಸೋಕೈತೆ ನನ್ನ ಕೆಲಸ. ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಥರ ಆ ಸ್ಟ್ರೆಸ್ಗೋಸ್ಕರ ಬಿಡಬೇಕಾಯ್ತು ಅಷ್ಟೇ, ಇನ್ನೇನು ಇಲ್ಲ ರೀಸನ್ನು. ಬಿಸ್ನೆಸ್ ಅಂತೂ ಮಸ್ತ್ ನಡೆದಿತ್ತು. ಸ್ಟಾರ್ಟಿಂಗ್ ಏನೂ ಅನ್ನಿಸ್ಲಿಲ್ಲ. ಬರ್ತಾ ಒಂದು 15 ದಿವಸ, ಒಂದು ತಿಂಗಳು ಆಗ್ತಿದ್ದಂಗೆ ಅದು ಸ್ವಲ್ಪ ನನಗೆ ಗೊತ್ತಾಗಕ್ಕೆ ಶುರು ಆಯಿತು, ಒಬ್ಬರಿಗೆ ಇದು ಮಾಡೋಕ್ಕಾಗಂಗಿಲ್ಲ. ಮನೆಯೊಳಗೊಬ್ಬರು ಯಾರಾದರೂ ಎಲ್ಲ ನೋಡ್ಕೊಳ್ಳೋ ಥರ ಇದ್ರೆ ಹೊರಗಡೆ ನಾವು ಮಾಡ್ಕೋಬೋದು. ಮನೆ ಒಳಗೆ ಹೊರಗಡೆ ಎಲ್ಲ ಒಬ್ಬರ ಅಂದ್ರೆ ಅದು ಬ್ಯಾಲೆನ್ಸ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಸ್ವಲ್ಪ ಈಗ ಸ್ಟಾಪ್ ಮಾಡೇನಿ. ಮುಂದೆ 100% ನನಗೆ ಭಾಳ ಇಂಟ್ರೆಸ್ಟ್ ಐತೆ ಸ್ಯಾರಿ ಬಿಸ್ನೆಸ್ದಾಗ. ಹಾಗಾಗಿ ಮುಂದೆ ಇನ್ನೊಂದು ಚೂರು ಚಿಂಟು ದೊಡ್ಡವಾದ್ಮೇಲೆ ಕಂಟಿನ್ಯೂ ಮಾಡ್ತೇನೆ. ಇದು ಮಾಡಿದ್ದ ಹಿಂಗೆ ಆಟಾಡಿ 6 ಆಡತ್ತೀನಿ, ಅದು ಕಟ್ ಮಾಡು, ಎಲ್ಲ ಕಟ್ ಮಾಡ್ತೀನಿ. ಇದು ಮಾಡು, ಇದು ಕಟ್ ಮಾಡ್ತೀನಿ. ಆಟಾಡೋದು ಇದು ಹಿಂಗೆ ಮಾಡಿದ್ನಲ್ಲ, ಅದು ಕಟ್ ಮಾಡು. ಬಡವನಾದರೇನು ಬದುಕು ಹಾಲು ಜೇನು. ಹಂಗೆ ವೇಸ್ಟ್ ಐಟಮ್ಸಿಂದ ಮಾಡೋ ಕ್ರಾಫ್ಟ್ ಆಗಿರೋದ್ರಿಂದ ತಲೆ ಕೆಡಿಸ್ಕೊಂಡು ಏನೇನೋ ಮಾಡ್ಸತ್ತೇನೆ ಚಿಂಟುನ ಕೈಲೇ. ಇನ್ನೂ ಫೈನಲ್ ಆಗಿಲ್ಲ, ಇನ್ನೂ ಫೈನಲ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಸತ್ತೇನೆ. ಹಂಗೆ ಸ್ನೇಹಿತರೆ ನೋಡ್ರಿ, ಸಂಜೆ 4:15. ಈಗ ನನ್ನ ಮೊಬೈಲ್ ಪ್ರಾಬ್ಲಮ್ ಆಗೈತಿ. ವಿಡಿಯೋ ಅಷ್ಟೇ ನೋಡ್ರಿ, ಈಗ ವಿಡಿಯೋ ಏನು ಮಾತಾಡತ್ತೇನಲ್ಲ ಅದು ವಾಯ್ಸ್ ಬರೋದಿಲ್ಲ, ಜಸ್ಟ್ ವಿಡಿಯೋ ಬರತ್ತಿದ್ವು. ಅದು ಗೊತ್ತಿಲ್ಲ, ನಾನು ಮಾತಾಡಿದ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ನಿ, ಅದು ಬಂದೇ ಇಲ್ಲ ವ್ಲಾಗ್ ಒಳಗೆ. 4:15 ನೋಡ್ರಿ, ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊಂಟೇನಿ. ಬಂದಮೇಲೆ ನನಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಂದ್ ಮಾಡೋಕ್ಕೆ ಅಷ್ಟು ಒಂಥರ ಎನರ್ಜಿ ಇಲ್ದಂಗೆ ಆಗಿಬಿಡ್ತದೆ ಹೊರಗೆ ಹೋಗಿ ಬಂದಮೇಲೆ. ಅದಕ್ಕಾಗಿ ಈಗ ಕಷ್ಟ ಅನಿಸಿದ್ರೂ ಪರವಾಗಿಲ್ಲ ಅಂದ್ಕೊಂಡು A to Z ಎಲ್ಲ ಕೆಲಸ ಮುಗಿಸಿನ ಹೊಂಟೆ. 4:15 ಆಗೈತೆ ಈಗ. ಮತ್ತು ಚಿಂಟುಂದು ಕ್ರಾಫ್ಟ್ ಸಲುವಾಗಿನ ಲೇಟ್ ಆಯಿತು, ಇಲ್ಲಾಂದರೆ ನಾವು 11-12 ಗಂಟೆಗೆ ಬೆಳಗ್ಗೆ ಹೋಗಿ ಬರಬೇಕಾಗಿತ್ತು. ಅವನ ಸಲುವಾಗಿ ಇನ್ನೇ ಲೇಟ್ ಆಯಿತು. ಮತ್ತು ಹೋಗಿ ಬಂದಮೇಲೆ ಅವನು ಪ್ರಾಕ್ಟೀಸ್ ಮಾಡೋದಿಲ್ಲ, ಮೇನ್ ಇಂಪಾರ್ಟೆಂಟ್ ಅವನದು ನಾಳೆ ಸ್ಕೂಲ್ದು ಅಂದ್ಕೊಂಡು ಟೈಮ್ ಚೇಂಜ್ ಮಾಡಿದ್ನಿ. ಈಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಯಾನು. ಈಗ ಶಾಪಿಂಗ್ ಹೋಗಿ ಬಂದಮೇಲೆ ಮತ್ತೊಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿಸಿರ ಆಗ್ತತಿ. 4:15 ಅಂದ್ರೂ ಒಟ್ನಲ್ಲಿ ಕತ್ಲಾಗುವಷ್ಟೊತ್ತಿಗೆ ವಾಪಸ್ ಬರೋನು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊಂಟೇವಿ. ಕೆಲವೊಮ್ಮೆ ಅಂದ್ಕೊಂಡು ಟೈಮ್ಗೆ ಬರೋಕ್ಕೂ ಆಗೋದಿಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಹಾಗೆ ಫ್ರೆಂಡ್ಸ್ ನೋಡ್ರಿ, ಈಗ ನನ್ನ ಮೊಬೈಲ್ ರಿಪೇರಿ ಬಂದುಬಿಟ್ಟತಿ. ನಮ್ಮ ಚಿಂಟು ವಿಶ್ ಮಾಡೋದು ಮಾತಾಡಬೇಡನಿ ಅಂತೇಳಿ
ಶ್ರೇಯಸ್ ಚಿಂಟು ಅಲ್ಲಿ ಹೊಂಟಾರು. ನನ್ನ ಮೊಬೈಲ್ ರಿಪೇರಿ ಬಂದಿರೋದ್ರಿಂದ ನಾನು ಶ್ರೇಯಸ್ ಮೊಬೈಲ್ ಯೂಸ್ ಮಾಡತ್ತೀನಿ. ಈಗ ಜಸ್ಟ್ ಮನೆಯೊಳಗೆ ನಿಂತು ಮಾತಾಡಿದ್ನಲ್ಲ, ಅದನ್ನು ಚೆಕ್ ಮಾಡಿದ್ರೆ ಅದು ವಾಯ್ಸೇ ಇಲ್ಲ. ಅಯ್ಯೋ, ಈಗ ನಾನು ಹೊಸ ಮೊಬೈಲ್ ತೊಗೊಳ್ಳೋ ಟೈಮ್ ಬಂದತ್ತೆ ಅನ್ಸತ್ತೆ. ಯಾಕಂದ್ರೆ ಅದು ಆಲ್ಮೋಸ್ಟ್ ಒಂದು 5 ವರ್ಷ ಚಲೋ ಬಂತು ಮೊಬೈಲು. ಮೊನ್ನೆ ನಾನು ಅನ್ಕೊಳತ್ತಿದ್ನಿ ಇನ್ನೂ ಚಲೋ ಬರ್ತೈತೇನೋ, ಇನ್ನೊಂದು 5 ವರ್ಷ ಹಿಂಗೆ ಬರ್ತೈತೇನೋ ಅಂದ್ಕೊಂಡಿದ್ನಿ. ರಿಪೇರಿ ಬಂದತಿ. ನಮ್ಮ ಶ್ರೇಯಸ್ಸನ ಮೊಬೈಲ್ ಇದ್ದಿದ್ದಕ್ಕೆ ಯೂಸ್ ಆಯ್ತಿಲ್ಲ ಅಂದರೆ ಮತ್ತೆ ವಾಯ್ಸ್ ಓವರ್ ಕೊಡಬೇಕಾಗ್ತಿತ್ತು ನಾನು. ಬರ್ರಿ, ಈಗ ನಮ್ಮ ಮನೆಯವರು ಕಾರ್ ತೊಗೊಂಡು ಹೋಗಿದ್ದಾರೆ, ಹಾಗಾಗಿ ಆಟೋ ಮಾಡ್ಕೊಂಡು ಹೊಂಟೇವಿ ನಾವೀಗ. ಬೆಳಗ್ಗಿನ ಹೇಳಿದ್ರು ಆಟೋ ಮಾಡ್ಕೊಂಡು ಹೋಗ್ರಿ ಅಂತ. ಹಂಗೆ ನಮ್ಮ ಅಪೋಸಿಟ್ ಅಪಾರ್ಟ್ಮೆಂಟ್ ಅಪೋಸಿಟ್ ರೋಡ್ ಐತಲ್ಲ, ಫುಲ್ ಬ್ಯುಸಿ ರೋಡ್. ಯಾವಾಗಲೂ ಸೌಂಡ್ ಬರ್ತಿರ್ತೈತಿ. ನಾವು ನೈಟ್ ಮಲಗಿದಾಗಲೂ ಅಷ್ಟೆ, ಡೇ ಟೈಮ್ನು ಅಷ್ಟೆ, ಹಂಗೆ ಗಾಡಿ ಓಡೋ ಸೌಂಡು ಝುಯ್ ಅಂತಿರ್ತಾವೆ ಗಾಡಿಗಳು. ಫುಲ್ ಬ್ಯುಸಿ ರೋಡು ನಮ್ಮ ಅಪೋಸಿಟ್ ಇರೋದು. ಈಗ ಎಷ್ಟು ಅಂದ್ರೆ ಈ ಟೈಮ್ನಾಗ ಸ್ವಲ್ಪ ಕಮ್ಮಿ, ಇನ್ನೊಂದು ಸ್ವಲ್ಪ ನೋಡ್ರಿ, ಒಂದು 5 ಗಂಟೆ ಕ್ರಾಸ್ ಆಗಬೇಕು. ಫುಲ್ ಬ್ಯುಸಿ ಎಲ್ಲ. ಸಾಫ್ಟ್ವೇರ್ ಕಂಪ್ನಿ ಅದು ಇದು ಆಫೀಸ್ಗೆಲ್ಲ ಹೋಗಿ ಬರೋರು ಇರ್ತಾರೋ. ಇವತ್ತು ಸಂಡೇ ಬಿಡ್ರಿ, ಉಳಿದಿರೋ ಟೈಮ್ ಅಂತೂ ಫುಲ್ ಬ್ಯುಸಿ ಇರ್ತೈತಿ. ಹಂಗೆ ನೋಡ್ರಿ, ನಮ್ಮ ಶ್ರೇಯಸ್ಸು ಚಿಂಟು ಜೊತೆ ಹೊಂಟೇನಿ. ಅವನಿಗೆ ವ್ಲಾಗ್ಗಳಿಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ತೋರಿಸ್ಬೇಡ ಅಂತಿರ್ತಾನವ. ನಮ್ಮ ಚಿಂಟು ಮಾತ್ರ ನನ್ನ ಥರ ಆ್ಯಕ್ಟಿವ್ ಅವ. ವ್ಲಾಗ್ ಒಳಗೆಲ್ಲ ಕನ್ಸ್ಕೊಳಕ್ಕೆ ಇಷ್ಟಪಡ್ತಾನೋ. ಶ್ರೇಯಸ್ಗೂ ಹೇಳ್ತಿರ್ತಾನೆ, ನೀನು ಬರಬೇಕು, ಏನಾಗ್ತೈತೆ ಅದ್ರಾಗ ಏನೈತೆ ಅಂತೇಳಿ. ಅವನು ಎಲ್ಲ ಸಪೋರ್ಟ್ ಕೊಡ್ತಾನೆ ನನಗೇನಾದರೂ. ನನಗೆ ಅಪ್ಲೋಡ್ ಮಾಡುವಾಗ ಅದು ಇದು ಪ್ರಾಬ್ಲಮ್ ಆದ್ರೆ ಕೇಳಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾನೆ. ಆದರೆ ಅವ್ನು ಕನ್ಸ್ಕೊಳಕ್ಕೆ ಇಷ್ಟಪಡೋಂಗಿಲ್ಲ. ಹಂಗೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಅಂತೂ ಮಳೆ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಇಷ್ಟೊತ್ತಿಗೆ ಅಂದ್ರೆ ಒಟ್ಟು ನಮ್ಗೆ ಹೊರಗೆ ಹೋಗೋಕ್ಕಾಗ್ತಿರಲ್ಲ, ಅಷ್ಟು ಮಳೆ ಇರೋದು. ಈಗ ವಾರದಾಗ 1-2 ಸಾರಿ ಬಂದ್ರೆ ಜಾಸ್ತಿ, ಅದು ಒಂದು 10 ನಿಮಿಷ ಬರ್ತೈತಿ, ಹೋಗಿಬಿಟ್ಟಿರ್ತೈತಿ. ಸ್ವಲ್ಪ ಮೋಡ ಆದಂಗೆ ಆಕೈತಿ, ಮಳೆ ಆಗ್ತೈತಿ ಅನ್ನೋಷ್ಟೊತ್ತಿಗೆ ಮತ್ತೆ ಬಿಸಿಲು ಬಿದ್ದೈತಿ. ಯಾಕೋ ಮಳೆ ಕಡಿಮೆ ಅನ್ಸತ್ತೆ. ಮತ್ತು ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡಿದ್ರಿ, ಪುಣೆಯಿಂದ ಕಮೆಂಟ್ ಮಾಡಿದ್ರೆಲ್ಲ ಹೇಳತ್ತಿದ್ರು, 1-2-3 ಜನ ಮಳೆ ಆ ಕಡೆ ಭಾಳ ಐತಂತ. ಈ ಕಡೆ ಅಂತೂ ಭಾಳ ಕಡಿಮೆ ಅನ್ಸತ್ತೆ ನೋಡ್ರಿ. ನಮ್ಮ ಊರ ಕಡೆ ಬೆಳಗಾವಿ ಸೈಡ್ ಒಂದು ಸ್ವಲ್ಪ ಮಳೆ ಐತೆ ಅನ್ನತ್ತಿದ್ರು ನನ್ನ ಫ್ರೆಂಡ್ ಎಲ್ಲ ಕಾಲ್ ಮಾಡಿದವ್ರು ಮೊನ್ನೆ. ಈ ವರ್ಷ ಯಾಕೋ ನನಗಂತೂ ಮಳೆಗಾಲ ಥರ ಫೀಲ್ ಅನ್ನಿಸ್ಲೇ ಇಲ್ಲ. ಮಳೆ ಆಗ್ತೈತೆ ಅನ್ನೋಷ್ಟೊತ್ತಿಗೆ ಮತ್ತೆ ಬಿಸಿಲು ಬಿಟ್ಟಿರ್ತೈತಿ. ಹಂಗೆ ನೋಡಿರಿ, ನಮ್ಮ ಚಿಂಟು ತೊಗೊಂಡಿರೋ ಕ್ಲಿಪ್ ಇದು. ನಾನು ಮೇಲ್ಗಡೆ ಫ್ಲೋರಿಗೆ ಹೊಂಟಿದ್ನಿ. ಕೆಳಗಡೆ ಎಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಮೇಲ್ಗಡೆ ಎಕ್ಸ್ಟ್ರಾ ಐಟಮ್ಸ್ ಇರ್ತಾವೆ, ಕಿಚನ್ದು ಅದು ಇದು. ಆ ಥರ ಐಟಮ್ಸ್ ಅಂದ್ರೆ ನನಗೆ ಭಾಳ ಇಷ್ಟ. ಮನೆಗೆ ತೊಗೊಳ್ಳಿಲ್ಲ ಅಂದರು ಒಟ್ನಲ್ಲಿ ಒಂದು ರೌಂಡ್ ನೋಡಲೇಬೇಕು, ನನಗೆ ಸಮಾಧಾನ ಆಗ್ತೈತಿ. ಹಂಗೆ ನೋಡಿರಿ ಫ್ರೆಂಡ್ಸ್, ನಾನು ಶಾಪಿಂಗ್ ಎಲ್ಲ ಆದಮೇಲೆ 7:30 ಆಗಿತ್ತು ಹೊರಗೆ ಬರುವಷ್ಟೊತ್ತಿಗೆ. ನನ್ನ ಮೊಬೈಲ್ ಒಳಗೆ ವಾಯ್ಸ್ ಬರವಲ್ತು ಅನ್ನೋದು ನನಗೆ ನೆನಪೇ ಇಲ್ಲ. ಅದು ಯಾವಾಗಲೂ ವ್ಲಾಗ್ ಮಾಡ್ದಂಗೆ ಹಂಗೆ ನಾನು ಮೊಬೈಲ್ ತೆಗೆದು ವಿಡಿಯೋ ಶುರು ಮಾಡಿದ್ನಿ. ಆಮೇಲೆ ಮತ್ತೆ ಚೆಕ್ ಮಾಡಿದ್ರೆ ಅಲ್ಲಿ ವಾಯ್ಸೇ ಇರಲಿಲ್ಲ. ಈಗ ಆಟೋಗೆ ಬುಕ್ ಮಾಡಿದ್ವಿ, ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೊಂಟೇವಿ. ಎಷ್ಟು ಬೇಗ ಬರಬೇಕಂತ ಹೋದ್ರೂ ಪ್ರತಿ ಸಾರಿ ಹೋಗಿ ಬರೋದಕ್ಕಿಂತ ಎಕ್ಸ್ಟ್ರಾ ಟೈಮ ಹಿಡಿದ್ಬಿಡ್ತು. ಅದೇ ಅಂದ್ಕೊಳತ್ತಿದ್ದು ನಾನು, ಇಷ್ಟು ಲೇಟ್ ಆಯ್ತಲ್ಲ, ಇನ್ನು ಬಂದು ಇವ್ನು ಯಾವಾಗಪ್ಪ ಚಿಂಟು ನೀನು ಪ್ರಾಕ್ಟೀಸ್ ಮಾಡಿಸೋದು ಅಂಥೇಳಿ. ಹೆಣ್ಮಕ್ಳು ಹಂಗೆ ಅಲ್ರಿ, ಹೊರಗಡೆ ಹೋದ್ಮೇಲೆ ಶಾಪಿಂಗ್ ಅಂದಮೇಲೆ ಮನೆ ಕಡೆ ಲಕ್ಷ್ಯ ಇರೋಂಗಿಲ್ಲ. ಹಾಗೆ ಫ್ರೆಂಡ್ಸ್, ಟೈಮು 7:30 ನೋಡ್ರಿ. ಈಗ ಜಸ್ಟ್ ಬಂದ್ವಿ. ಏನಂದ್ರೆ 4:40 ಬಿಟ್ಟಿದ್ವಿ. ಕರೆಕ್ಟಾಗಿ ಈಗ ಹೆಚ್ಚು ಕಮ್ಮಿ 3 ತಾಸು ಆಯಿತು. ನಾವು ಇದು ಹೈಯೆಸ್ಟ್ ಟೈಮ್ ತೊಗೊಂಡಿದ್ದು. ಯಾವಾಗಲೂ 2.5 ತಾಸು ಒಳಗೆ ಬಂದುಬಿಡ್ತಿದ್ವಿ. ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಅರ್ಧ ತಾಸು ಆಯಿತು. ಅದು ಹೆಂಗೆ ಟೈಮ್ ಎಲ್ಲಿ ವೇಸ್ಟ್ ಮಾಡಿದ್ವೋ ಗೊತ್ತಿಲ್ಲ. ಐಟಮ್ಸ್ ತೊಗೊಂಡು ಸೀದಾ ಮನೆಗೆ ಬಂದೇವೆ, ಆದ್ರೂ ಭಾಳ ಲೇಟ್ ಆಗಿಬಿಡ್ತು. ಚಿಂಟೊಂದು ನಾಳೆ ಕಾಂಪಿಟೇಷನ್ ಐತಂತ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ಕೊಂಡು ಅಷ್ಟು ಅರ್ಜೆಂಟ್ ಮಾಡಿದ್ರು ಲೇಟ್ ಆಯಿತು. ಮತ್ತು ನಾನು ಶಾಪಿಂಗ್ ಹೋದ್ರೆ ಸುಮ್ಮನೆ ಇರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಏನಾದರೂ ಒಂದು ತೊಗೋತಿರ್ತೇನೆ. ಏನಂದರೆ ಲಾಸ್ಟ್ ಮಂತ್ ತೊಗೊಂಡು ಬಿಟ್ಟು ಬಂದಿದ್ದೆ ಬೇಡ ಅಂತ ಹೇಳಿ. ಅದು ಕೆಲವೊಂದು ಐಟಮ್ಸ್ ನಾನು ಮನಸ್ಸು ನೋಡಿದ ಮೇಲೆ ತೊಗೋಬೇಕಂತ ಆಸೆ ಇದ್ರೆ ಅದು ಬಿಡೋಕ್ಕಾಗಂಗಿಲ್ಲ. ಮತ್ತು ನಾನು ಅಲ್ಲಿ ಹೋದ್ನಲ್ಲ, ಅದೇ ಸೆಕ್ಷನ್ಗೆ ಹೋದಾಗ ಈ ಐಟಮ್ ಮಾತ್ರ ನಂಗೆ ಮತ್ತೆ ಕಣ್ಣಿಗೆ ಬಿತ್ತು. ನಂಗೆ ತಡ್ಕೊಳಕ್ಕಾಗಲಿಲ್ಲ, ತೊಗೊಳ್ಳೇಬೇಕು ಅನ್ಸಕ್ಕೆ ಶುರು ಆಯಿತು. ಏನು ಕಾಸ್ಟ್ಲಿ ಏನು ಇರಲಿಲ್ಲ ನೋಡಿರಿ. ಇದ್ರೊಳಗೆ ಕ್ಯೂಟ್ ಐತಲ್ಲ,
ಬೇರೆ ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಆ ಥರ ಎಲ್ಲ ಇದ್ವು. ಆದ್ರೆ ಅವೆಲ್ಲ ಹೆಂಗಂದ್ರೆ ಮುಚ್ಚಿದ್ರೆ ಇಲ್ಲಿವರೆಗೂ ಬರತ್ತಿದ್ವು. ಅಂದ್ರೆ ಗ್ರಿಪ್ ತಪ್ಪಿದ್ರೆ ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತೆ ಅದು ಮುಚ್ಚಳ ಈ ಥರದ್ದು. ಇದು ಹೆಂಗಂದ್ರೆ ಒಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಇತ್ತು. ಹಾಗಾಗಿ ನಂಗೆ ಇದೇ ಯಾಕೋ ಇಷ್ಟ ಆಯಿತು. ಇದ್ರೊಳಗೆ ಡಿಸೈನ್ ಎಲ್ಲ ಇದ್ವು ಈ ಥರ ಪಿಂಗಾಣಿ. ಇದ್ರೊಳಗೆ ನನ್ಗೆ ಈ ಮುಚ್ಚಳ ಸಲುವಾಗಿ ತೊಗೊಂಡು ನಾನು ಇಷ್ಟ ನೋಡ್ರಿ. ಇದ್ರೊಳಗೆ ಏನು ಇಡಕ್ಕೆ ತೊಗೊಂಡಿನಿ ಅಂತ ನೀವು ಯೋಚನೆ ಮಾಡತ್ತಿರ್ಬೋದು. ಇದ್ರೊಳಗೆ ನಾನು ಕೆಂಪು ಖಾರ ಮಾಡ್ತೇವಲ್ಲ, ಇದ್ರೊಳಗೆ ಹಾಕಿಟ್ರ ಅಂತ ನೋಡೋಕೆ ಚಂದ ಅನಿಸ್ತೈತಿ. ಮತ್ತು ಇಷ್ಟ ಸಾಕು ನಮ್ಗೆ ಕೆಂಪು ಖಾರ ಮಾಡಿಟ್ರೆ ಇದೇ ಒಂದು ವಾರ ಬರ್ತೈತಿ. ಯಾಕಂದ್ರೆ ಈಗ ರೀಸೆಂಟಾಗಿ ನಾನು ಊರಿಗೆ ಹೋದಾಗ ಒಬ್ರು ಮನೆಗೆ ಹೋದಾಗ ಅವ್ರು ಕೆಂಪು ಖಾರ ಇಂಥದ್ರೊಳಗೆ ಹಾಕಿದ್ರು. ಅವತ್ತ ನಂಗೆ ಆಸೆ ಆಗಿತ್ತು ನಾನು ಇಂಥ ತೊಗೋಬೋದಲ್ಲ ಅಂತೇಳಿ. ಲಾಸ್ಟ್ ಮಂತ್ ಶಾಪಿಂಗ್ ಒಳಗೆ ನೋಡಿದ್ನಿ. ಭಾಳ ಯೋಚನೆ ಮಾಡ್ತಾರೆ ಒಂದೊಂದ್ಸರಿ ಕೆಲವೊಂದು ಐಟಮ್ ತೊಗೊಳ್ಳೋ ಬೇಡ ಅಂತ. ಹಿಂಗೆ ತೊಗೊಂಡು ನಮ್ಮ ಮನೆಯೊಳಗೆ ಒಂದು ರಾಶಿ ಸಾಮಾನು ಆಗ್ಬಿಟ್ಟವು. ತೊಗೋಬಹುದು ಈ ಥರದ್ದು ಇಲ್ಲಲ್ಲ ಅನ್ಕೊಂಡು ಮತ್ತೆ ಒಂದು ಸ್ವಲ್ಪ ತೊಗೊಂಡು ನೋಡ್ರಿ. ಎಷ್ಟು ಅಂದರೆ ಇದ್ರ ಪ್ರೈಸು 110. ಸ್ವಲ್ಪ ಅಲ್ಲಿ ಕಾಸ್ಟ್ಲಿ ಆಗ್ತಾವು. ನಾನು ಜಾಸ್ತಿ ಏನು ಸಣ್ಣ ಪುಟ್ಟ ಐಟಮ್ಸ್ ತೊಗೋತಾನಲ್ಲಿ ಈ ಥರದ್ದು ಭಾಳ ಆಸೆ ಪಟ್ಟು ತೊಗೊಂಡೆ ನೋಡ್ರಿ. ಇನ್ನೇನಿಲ್ಲ, ನಮ್ಮ ರೆಗ್ಯುಲರ್ ಐಟಮ್ಸ್ ಇರ್ತಾವೆ. ಸ್ವಲ್ಪ ಕ್ಲಿಪ್ ತೊಗೊಂಡು ನಾನು ಸ್ವಲ್ಪ ಏನಂದ್ರೆ ಸಣ್ಣ ಕ್ಲಿಪ್ಗಳು ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಕೂದಲಿಗೆ. ಹಾಗಾಗಿ ಸ್ವಲ್ಪ ಈ ಥರ ನೋಡ್ರಿ. ಈಗ ಹೊರಗಡೆ ಹೊರಟಾಗ ಮನೆಯಲ್ಲಿ ಈ ಥರ ಕೂದಲೆಲ್ಲ ಸೇರಿಸಿ ನಂಗೆ ಕಟ್ಕೊಂಡ್ಬಿಟ್ಟಿರ್ತೇನೆ. ನಂಗೆ ಅದ ಕಂಫರ್ಟೇಬಲ್ಲು. ಹಾಗಾಗಿ ಇವೆರಡು ಕ್ಲಿಪ್ ತೊಗೊಂಡೆ. ಇದು ಮಾತ್ರ ಭಾಳ ಅಟ್ರಾಕ್ಟಿವ್ ಅನಿಸ್ತು ನನಗೆ ಈ ಕಲರು. ಇವೆರಡು ಪ್ರೈಸು 40, ಇದು 75 40 ನೋಡ್ರಿ ಎರಡು. ಇಷ್ಟು ತೊಗೋತೆ ನಾವು ಎಲ್ಲಿರ್ತಾವೋ ಏನೋ ಹಾಕೋಬೇಕಂದಾಗ ಒಂದು ಇರಂಗಿಲ್ಲ, ನೆಗರ ಸಿಗಂಗೇ ಇಲ್ಲ. ಮತ್ತು ಒಂದು ನೇಲ್ ಪಾಲಿಶ್ ಇರಲಿಲ್ಲ ನನ್ನ ಹತ್ರ. 160 ರೂಪೀಸ್ ಇದ್ದು ನೇಲ್ ಪಾಲಿಶು ಒಂದು ತೊಗೊಂಡಾನೆ. ಒಂದೊಂದು ಇರಲಿಲ್ಲ. ನೀವು ನಂಬ್ತಿರೋ ಇಲ್ವೋ, ನನ್ನ ಹತ್ರ ನೇಲ್ ಪಾಲಿಶ್ ಇಲ್ಲದ ಎಷ್ಟೋ ತಿಂಗಳಾಗಿತ್ತು. ಒಂದಾದ್ರೂ ಇರಲಿ ಅಂದ್ಕೊಂಡು ತೊಗೊಂಡು ನೇಲ್ ರಿಮೂವರು. ಹಾಗೆ ನಾನು ಲಿಪ್ ಬಾಮ್ ಯೂಸ್ ಮಾಡ್ತೇನೆ. ನಾನು ಸ್ವಲ್ಪ ಡ್ರೈ ಲಿಪ್ಸು ನೈಟ್ ಯೂಸ್ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಡ್ರೈ ಅನಿಸ್ತಿರ್ತವೆ. ಹಾಗಾಗಿ ಲ್ಯಾಕ್ಮಿದು ಲಿಪ್ ಬಾಮು ಎಷ್ಟು ಇದಕ್ಕೆ 249. ಹಾಗೆ ಸ್ಟಿಕ್ಕರ್ಸು ಭಾಳ ಇಷ್ಟ. ಮತ್ತು ಇದನ್ನು ದೊಡ್ಡದು ತೊಗೊಂಡೇನಿ. ಒಂದು ಫಂಕ್ಷನ್ ಐತಿ, ಈಗ ಬರೋದೈತಿ ಫಂಕ್ಷನ್ನು ಈಗ ಸದ್ಯದೊಳಗೆ. ಆ ಫಂಕ್ಷನ್ಗೆ ನೀವು ನೋಡಿರ್ಬೇಕು. ಆ ಫಂಕ್ಷನ್ ಒಳಗೆ ಬರೀ ಸ್ಟೋನ್ಸ್ ಎಷ್ಟೋ ದೊಡ್ಡದು ಹಚ್ಕೊಂಡ್ರು ಫೋಟೋ ಒಳಗೆ ಅಷ್ಟು ಎದ್ದು ಕಾಣೋದಿಲ್ಲ. ಈ ಥರ ಪ್ಲೇನ್ ಒಳಗೆ ಹಚ್ಕೊಂಡ್ರೆ ಕರೆಕ್ಟಾಗಿ ಬರ್ತಾವೆ ಫೋಟೋದೊಳಗೆ. ಮತ್ತು ನೋಡೋಕ್ಕೂ ಚಂದ ಅನಿಸ್ತಾವೆ. ಸೀರೆ ಮೇಲೆ ಒಂಚೂರು ದೊಡ್ಡದು ತೊಗೊಂಡೇನಿ. ಇಷ್ಟು ದೊಡ್ಡ ತರ್ತೇನೆ ಮತ್ತು ಮೂಲ್ಯಾಗ ಇಟ್ಟಿರ್ತೇನೆ. ನೋಡೋಣ ಈ ಸರಿ ಸೀರೆ ಮೇಲೆ ಇಷ್ಟು ದೊಡ್ಡದನ್ನ ಹಚ್ಕೋಬೇಕು ಅನ್ಕೊಂಡೇನಿ. ಸಣ್ಣದೊಂದು ಡೈಲಿ ಯೂಸ್ಗೆ ಒಂದು ಸಣ್ಣ ಪ್ಯಾಕೆಟು 12 ರೂಪೀಸ್ದು. 12 ಅಂದರೆ 100 ಅನ್ನೋ ಥರ ಕೇಳಿಸ್ಬಾರ್ದು. 12 ರೂಪಾಯಿದು 12 ರೂಪೀಸ್ ಎರಡು. ಇಷ್ಟೇ ನೋಡ್ರಿ ಶಾಪಿಂಗ್. ಇವತ್ತು ಹೋಗಿ ಬಂದ್ವಿ. ಫುಲ್ ಟಯರ್ಡ್ ಅನ್ಸತೈತಿ. ನಿಜವಾಗ್ಲೂ ನಾನು ಒಳ್ಳೆ ಕೆಲಸ ಮಾಡೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಹೋಗಿದ್ದು ಅದೊಂದು ನನಗೆ ಭಾಳ ಖುಷಿ ಅನ್ಸತೈತಿ. ಈಗ ಬಂದ್ರೆ ನನಗೆ ನಿಜವಾಗ್ಲೂ ಹೆಂಗಿತ್ತು ಹಂಗೆ ಇಟ್ಟ ಮಲ್ಕೊಂಡ್ಬಿಡ್ತಿದ್ದೆ ಗ್ಯಾರಂಟಿ. ನಮ್ಮ ಚಿಂಟು ಇನ್ನೂ ಕಾರ್ಡ್ ಮೇಕಿಂಗ್ ಮಾಡಿಸೋದೈತಿ.